ದುಡ್ಡು, ನೀವು ದುಡ್ದಂಥ ದುಡ್ಡು ಈ ಖರ್ಚುಗಳಿಗೆ ಹೋಗಬೇಕು, ಆ ರೀತಿ ಮಾಡಿಟ್ಬಿಟ್ಟಿದ್ದಾರೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದಿಲ್ಲಿ ಕೇಂದ್ರ. 10 ದಿನಗಳಲ್ಲಿ 3ನೇ ಬಾರಿಗೆ ಇಂಧನ ಬೆಲೆ ಏರಿಕೆಯಾಗಿದೆ. ಮೇ 15ರಂದು ಪೆಟ್ರೋಲ್ ಡೀಸೆಲ್ ದರ ತಲಾ 3 ರೂಪಾಯಿ ಏರಿಕೆ ಮಾಡಿದ್ರು. ಮೇ 19ರಂದು ಸದ್ದಿಲ್ಲದಂಗೆ ಮತ್ತೆ 90 ಪೈಸೆ ಹೆಚ್ಚು ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಿತ್ತು. ಇವತ್ತು ಮತ್ತೆ ಪೆಟ್ರೋಲ್ಗೆ 87 ಪೈಸೆ, ಡೀಸೆಲ್ಗೆ 91 ಪೈಸೆ ಏರಿಕೆ ಮಾಡಿಟ್ಟಿದ್ದಾರೆ. ನೋಡಿ, ಮೇ 15ಕ್ಕೊಂದು ರೇಟು, ಮೇ 19ಕ್ಕೊಂದು ರೇಟು, ಇವತ್ತು ಮೇ 23 ಇವತ್ತೊಂದು ರೇಟ್. ಹೀಗೆ ಪ್ರೈಸ್ನ ಹೈಕ್ ಮಾಡ್ತಾ 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 ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಮತ್ತೆ ಈಗ ಚಿನ್ನನ ಬಡಪ್ಪ ಚಿನ್ನದ ಸವಾಸ ಯಾರು ಹೋಗ್ತಾ ಇಲ್ಲ, ಚಿನ್ನ ತಗೊಳಕ್ಕಾಗಲ್ಲ, ನಾವು ಮಧ್ಯಮ ವರ್ಗದವರು ಅಂತ ಬಿಡ್ತಾ ಇದೀವಲ್ಲ, ಆ ಮಟ್ಟಿಗೆ ಮುಂದೊಂದು ದಿನ ಅಯ್ಯೋ ನಮ್ಮನೇಲಿರೋ ಬೈಕು ಸುಮ್ಮನೆ ಶೋಕೇಸ್ಗೆ ಇಟ್ಟಿದ್ದೀವಿ, ನಮ್ಮ ಕೈಲಿ ಪೆಟ್ರೋಲ್ ಹಾಕ್ಸಕ್ಕಾಗಲ್ಲ, ಅದ್ರಲ್ಲಿ ಓಡಾಡಕ್ಕಾಗಲ್ಲ ಅಂತ ಜನ ಅನ್ಕೋಬೇಕು. ಅಲ್ಲಿವರೆಗೂ ಬಿಡಂಗೆ ಕಾಣಿಸ್ತಾ ಇಲ್ಲ. ಕೇವಲ 10 ದಿನದಲ್ಲಿ 3ನೇ ಬಾರಿಗೆ ಇಂಧನ ದರವನ್ನು ಹೆಚ್ಚಳ ಮಾಡಿಬಿಟ್ಟಿದ್ದಾರೆ. ದುಡ್ಡಿರೋರು ಹಾಕ್ಸ್ಕೊಂಡು ಓಡಾಡ್ತಾರೆ. ಆದರೆ ಈ ಕೆಲಸವನ್ನು ನಂಬಿ ಬದುಕ್ತಾ ಇರೋರು, ಸಂಬಳವನ್ನು ನಂಬಿ ಬದುಕ್ತಾ ಇರೋರು, ದಿನನಿತ್ಯ ಓಡಾಟವನ್ನು ಮಾಡುವಂಥವರು ಹೆಂಗೆ ಹಾಕ್ಸ್ಕೊಂಡು ಬದುಕೋದು ಸ್ವಾಮಿ? ನೋಡಿ, ಪೆಟ್ರೋಲ್ 87 ಪೈಸೆ ಹೆಚ್ಚಳ, ಡೀಸೆಲ್ 91 ಪೈಸೆ ಹೆಚ್ಚಳ. ಇದರಿಂದಾಗಿ ಜನಸಾಮಾನ್ಯರ ಜೇಬಿಗೆ ಕತ್ರಿ. ಚಿನ್ನ ಬೆಳ್ಳಿ ಅಂತೆ ಪೆಟ್ರೋಲ್ ಡೀಸೆಲ್ ಕೂಡ ದಿನೇ ದಿನೇ ಹೈಕ್ ಆಗ್ತಾ ಇದೆ. 3ನೇ ಬಾರಿ ಈ ಇಂಧನ ರೇಟ್ ಹೆಚ್ಚಾಗಿರೋದು. ಮೊದಲು ಮೇ 15ಕ್ಕಾಯಿತು. ಆ ಒಂದು ಹೈಕ್ ಬಿಸಿಯನ್ನೇ ಜನ ಇನ್ನೂ ಸುಧಾರಿಸ್ಕೊಳ್ಳೋದ್ರಲ್ಲಿದ್ದಾರೆ. ಅದ್ರ ಮಧ್ಯದಲ್ಲಿ ಒಂದ್ಸರಿ 90 ಪೈಸೆ, ಇವಾಗ 91 ಪೈಸೆ ಒಂದು ಕಡೆ, 87 ಪೈಸೆ ಒಂದು ಕಡೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಸದ್ದಿಲ್ಲದಂತೆ ರೈಸ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಈಗಾಗಲೇ ಚಿನ್ನ ಬೆಳ್ಳಿ ದುಬಾರಿ, ನೆಕ್ಸ್ಟ್ ಚಿನ್ನ ಬೆಳ್ಳಿ ಬಿಟ್ರೆ ಪೆಟ್ರೋಲ್ ಡೀಸೆಲ್ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯಕ್ಕೆ ವಾಹನ ಸವಾರರು ಏನ್ ಹೇಳ್ತಾ ಇದ್ದಾರೆ ಶ್ರೀಧರ್? ಅಮೃತ, ಮಧ್ಯ ಪ್ರಾಂತ್ಯದ ಏನು ಯುದ್ಧದ ಎಫೆಕ್ಟ್ ಈಗ ಭಾರತ ದೇಶ ಮೇಲೆ ಅದಾಗ್ತಾ ಇದೆ ಅಂತ ಹೇಳ್ಬೋದು. ದೇಶದ ಪ್ರಧಾನಮಂತ್ರಿ ಏನು ಕರೆ ಕೊಟ್ಟ ಪೆಟ್ರೋಲ್ ಡೀಸೆಲ್ ಮಿತವ್ಯಯವಾಗಿ ಬಳಕೆ ಮಾಡುವಂತ ಏನು ಕರೆ ಕೊಟ್ಟಿದ್ರು, ಅದಾದ ಬಳಿಕ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳಾಗಿರ್ತಕ್ಕಂಥದ್ದು. ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಒಂದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ಏನಂದ್ರೆ 95 ಪೈಸೆ ಮತ್ತು ಪ್ರತಿ ಲೀಟರ್ ಡೀಸೆಲ್ಗೆ 95 ಪೈಸೆ. ಅಂದ್ರೆ ಇವತ್ತಿನ ಏನು ಬೆಳಗಾವಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಿದೆ, ಪೆಟ್ರೋಲ್ ದರ 107 ರೂಪಾಯಿ 88 ಪೈಸೆ ಇರ್ತಕ್ಕಂಥದ್ದು. ಜೊತೆಗೆ ನಾನು ತೋರಿಸ್ತಾ ಇದ್ದೀನಿ, ಏನು ಕಳೆದ 3 ಬಾರಿಯನ್ನು ಪೆಟ್ರೋಲ್ ದರ ಹೆಚ್ಚಳ ಮಾಡಲಾಗಿದೆ. ಇದರಲ್ಲಿ ಒಟ್ಟು 5 ರೂಪಾಯಿ 14 ಪೈಸೆಯಷ್ಟು ಹಣ ಹೆಚ್ಚಳ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಡೀಸೆಲ್ ದರ ಏನಿದೆ, ಡೀಸೆಲ್ ದರ ಕೂಡ ಹೆಚ್ಚಳ ಮಾಡಲಾಗಿದೆ. ಯಾಕಂದ್ರೆ ಈಗ ಡೀಸೆಲ್ ಪ್ರತಿ ಲೀಟರ್ಗೆ 95 ರೂಪಾಯಿ 86 ಪೈಸೆ ಇರ್ತಕ್ಕಂಥದ್ದು. ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಇಲ್ಲಿ ವಾಹನ ಸಹೋದರರು ಮಾತಾಡ್ತಾರೆ. ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ ಲಾಸ್ಟ್ 20 ದಿವಸದಾಗ ಹೊರೆ ಆಗುತ್ತಾ ಅಂತ? ನಡ ಮುರಿದೈತ್ರಿ ನಮ್ದೆಲ್ಲರದು. ನಮ್ಮಂಥ ಬಡವರು, ಸಣ್ಣ ಪುಟ್ಟ ಅಂಗಡಿ ಹಾಕೋರು ಎಲ್ಲ ತುಂಬ ಅಂದ್ರೆ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ. ಕಣ್ಣೀರು ಕೂಳು ಬಂದಿದೆ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದೆಲ್ಲ ತುಂಬ ಕಷ್ಟ ಆಗಿದೆ. ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ತಿತ್ತು, ಆದರೆ ಕೇವಲ ಪೈಸೆಯಲ್ಲಿ ರೂಪಾಯಿ 80 ಪೈಸೆ 90 ಪೈಸೆ ಈ ರೀತಿ ಬೆಲೆ ಏರಿಕೆ ಆಗ್ತಿತ್ತು. ಆದರೆ ಇವಾಗ ರೂಪಾಯಿಗಳಲ್ಲಿ 10 ರೂಪಾಯಿ 50 ರೂಪಾಯಿ 11 100 ರೂಪಾಯಿ ಈ ರೀತಿ ಪ್ರತಿ 8 ದಿವಸಕ್ಕೊಮ್ಮೆ ರೇಟ್ ಹೆಚ್ಚಾಗೋದ್ರಿಂದ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಇದು ಸರ್ಕಾರ ವೈಯಕ್ತಿಕವಾಗಿ ಒಂದು ಮಿಡಲ್ ಕ್ಲಾಸ್ ಮತ್ತು ಬಡವರು ಜನರಿಗೆ ವಿಚಾರ ಮಾಡಿ ದರ ಏರಿಸ್ಬೇಕಂಥೇಳಿ ನನ್ನ ಅಭಿಪ್ರಾಯ ಇದೆ. ಅಮೃತ, ಇದು ನಾನು ತೋರಿಸ್ತಾ ಇದ್ದೀನಿ. ಏನು ವಾಹನ ಸವಾರರು ತಮ್ಮ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಬಡವರನ್ನು ಮತ್ತು ಮಧ್ಯಮ ವರ್ಗದ ಗಮನದಲ್ಲಿ ಇಟ್ಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡಬೇಕು. ಇದರ ಏನು ಪ್ರಮುಖವಾಗಿ ಈ ಒಂದು ಹೊರೆ ಏನಿದೆ, ಹೊರೆ ನೇರವಾಗಿ ಈ ಒಂದು ಗ್ರಾಹಕರ ಮೇಲೆ ಆಗ್ತಾ ಇದೆ. ಗ್ರಾಹಕರಿಗೆ ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ನಮ್ಮ ಜೊತೆ ಪೆಟ್ರೋಲ್ ಪಂಪ್ನ ಸರ್ ಎಷ್ಟಾಗಿದೆ ಈಗ ಲಾಸ್ಟ್ 3 ದಿವಸ ದರ ಹೆಚ್ಚು? 5 ರೂಪಾಯಿ ರೀ. 5 ರೂಪಾಯಿ ಪೆಟ್ರೋಲ್ ದರ ಹೆಚ್ಚಳ ಆಗಿದೆ. 5 ರೂಪಾಯಿ ಅರೌಂಡ್. ಸೊ ಸ್ಟಾಕ್ ಸಿಗ್ತಾ ಇದೆಯಾ? ಸ್ಟಾಕಿಗೆ ಏನು ಪ್ರಾಬ್ಲಮ್ ಇಲ್ಲ. ಸ್ಟಾಕ್ ಇದೆ, ಸ್ಟಾಕ್ ಏನು ಸಮಸ್ಯೆ ಏನಿಲ್ಲ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಮೃತ. ಏನಂದರೆ ಪ್ರಮುಖವಾಗಿ ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಜನರಿಗೂ ಈಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಾಗಿದೆ. ಇದರಿಂದ ಒಂದು ಹೊರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಧ್ಯಮ ಮತ್ತು ಬಡ ವರ್ಗದ ಜನರು ತತ್ತರಿಸುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರಿಗೆ ಹೊರೆ ಆಗದಂತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಮಧ್ಯಮ ವರ್ಗಗ ಏನು ದುಡಿಯುವ ಕೈಗಳಿಂದ ಕೈಗಳಿಗೆ
ಸಿಗಬೇಕಾದಂಥ ಕೂಲಿ ಹೆಚ್ಚಾಗಿಲ್ಲ. ಆದರೆ ಈ ರೀತಿ ಬೆಲೆ ಏರಿಕೆ ಹೆಚ್ಚಾದರೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾದರೆ ಇದು ಎಲ್ಲ ರೀತಿಯ ಒಂದು ದರ ಹೆಚ್ಚಳಕ್ಕೆ ಇದು ಕಾರಣ ಆಗುತ್ತೆ. ಯಾಕಂದರೆ ಏನು ಅಗತ್ಯ ಇರ್ತಕ್ಕಂಥ ವಸ್ತುಗಳ ಬೆಲೆ ಏರಿಕೆ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದರ ಏರಿಕೆಯಿಂದ ದರ ಏರಿಕೆಗೆ ಕಡಿವಾಣ ಹಾಕಬೇಕು ಅನ್ನೋಂಥ ಒಂದು ವಾತಾವರಣ ಮಾಡ್ತಾ ಇದ್ದಾರೆ ಅಮೃತ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಕೋಟಾರ್ಗಸ್ತಿ ತಮ್ಮೆಲ್ಲ ಮಾಹಿತಿಗಾಗಿ.